ಒಂದು ಊರಿನಲ್ಲಿ ಒಬ್ಬ ರಾಜನು ರಸ್ತೆ ಮೇಲೆ ಒಂದು ದೊಡ್ಡ ಕಲ್ಲನ್ನು ಇಟ್ಟನು. ನಂತರ ಆತನು ತನ್ನನ್ನು ಅಡಗಿಸಿಕೊಂಡು ಯಾರಾದರೂ ಆ ದೊಡ್ಡ ಕಲ್ಲನ್ನು ತೆಗೆದುಹಾಕುತ್ತಾರೆಯೇ ಎಂದು ನೋಡುತ್ತಿದ್ದನು. ಅರಮನೆಯ ಶ್ರೀಮಂತ ವ್ಯಾಪಾರಿಗಳು ಮತ್ತು ಮಂತ್ರಿಗಳು ಅಲ್ಲಿ ಹಾದು ಹೋಗಿ ಕಲ್ಲನ್ನು ಸುತ್ತಿಕೊಂಡು ಹೋದರು. ಬಹಳಷ್ಟು ಮಂದಿ ರಾಜನನ್ನು ದಾರಿ ಸರಿಯಾಗಿ ನೋಡಿಕೊಳ್ಳುವುದಿಲ್ಲ ಎಂದು ದೂರುತ್ತಿದ್ದರು. ಆದರೆ ಆ ಕಲ್ಲನ್ನು ತೆಗೆದುಹಾಕಲು ಯಾರೂ ಮುಂದಾಗಲಿಲ್ಲ. ನಂತರ ಒಂದು ರೈತನು ತರಕಾರಿಗಳ ಭಾರ ಹೊತ್ತು ಅಲ್ಲಿ ಹಾದು ಹೋದನು. ಆ ಕಲ್ಲನ್ನು ನೋಡಿ ತನ್ನ ಭಾರವನ್ನು ಕೆಳಗೆ ಇಟ್ಟು ಆ ಕಲ್ಲನ್ನು ರಸ್ತೆಯಿಂದ ಪಕ್ಕಕ್ಕೆ ಸರಿಸಲು ಪ್ರಯತ್ನಿಸಿದನು. ಬಹಳಷ್ಟು ಒತ್ತಾಡಿ ಶ್ರಮಿಸಿ ಕೊನೆಗೂ ಯಶಸ್ವಿಯಾದನು. ತರಕಾರಿಗಳ ಭಾರವನ್ನು ಎತ್ತಿಕೊಂಡಾಗ ಆ ಕಲ್ಲು ಇಟ್ಟಿದ್ದ ಜಾಗದಲ್ಲಿ ಒಂದು ಚೀಲವನ್ನು ಕಂಡನು. ಆ ಚೀಲದಲ್ಲಿ ಬಹಳಷ್ಟು ಬಂಗಾರದ ನಾಣ್ಯಗಳು ಮತ್ತು ರಾಜನಿಂದ ಒಂದು ಟಿಪ್ಪಣಿ ಇತ್ತು. ಆ ಟಿಪ್ಪಣಿಯಲ್ಲಿ ಈ ಕಲ್ಲನ್ನು ದಾರಿಯಿಂದ ತೆಗೆದವರಿಗೆ ಈ ಬಂಗಾರ ಬಹುಮಾನ ಎಂದು ಬರೆದಿತ್ತು. ಹೀಗೆ ರೈತನು ಅನೇಕರು ಅರಿಯದ ಪಾಠವನ್ನು ಕಲಿತನು. ಪಾಠ: ನಿಸ್ವಾರ್ಥವಾಗಿ ಮಾಡಿದ ಕೆಲಸವು ಯಾವಾಗಲೂ ದೊಡ್ಡ ಫಲ ನೀಡುತ್ತದೆ.